ರಮ್ಯಾ ಅವರೇ ಬನ್ನಿ ಇಲ್ಲಿ ಕುತ್ಕೊಳ್ರಿ. ಎಲ್ಲೋಗಿದ್ರಿ ಇಷ್ಟೊತ್ತಕ್ಕನ? ಅಯ್ಯೋ ನಂಗಂತೂ ತುಂಬ ಬೇಜಾರಾಗೋದು ಒಬ್ಬನೇ ಕುತ್ಕೊಂಡ್ಬಿಟ್ಟು. ಯಾರೂ ಇರಲಿಲ್ಲ ಮನೆಗೆಲ್ಲ ಖಾಲಿ ಖಾಲಿ. ನಂಗಂತೂ ಯಾರಾದರೂ ಒಬ್ರು ಕಂಪ್ನಿಗೆ ಸಿಕ್ಕಿದೆ ಸಾಕಪ್ಪ ಅನ್ಸ್ಬಿಡೋದು. ಅಯ್ಯೋ ಎಲ್ಲೋಗಿದ್ರಿ ಇಷ್ಟೊತ್ತಕ್ಕನ? ನಂಗಂತೂ ತುಂಬ ಬೇಜಾರಾಗೈತೆ ಹೇಳತ್ತ. ನೀವಂತೂ ಎಲ್ಲೋ ಹೋಗ್ಬಿಟ್ಟು ನಂಗೆ ತುಂಬ ಬೇಜಾರಾಗೋದು. ಅಯ್ಯೋ ಎಲ್ಲೂ ಇಲ್ಲಪ್ಪ, ಇಲ್ಲೇ ಹೋಗಿದ್ದೆ. ಇಲ್ಲೇ ಸ್ವಲ್ಪ ಹೊರಗಡೆ ಏನೋ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಯಾಕೆ ಯಾರು ಇಲ್ವೇನು? ಮಾಮೆಲ್ಲ ಹೋಗೈತೆ. ಹೋಗತ್ತ. ರಮೇಶ ಎಲ್ಲೋದ? ಅವ್ರು ಇದ್ರಲ್ಲ, ಅದಕ್ಕೆ ನಾನು ಹೋದೆ ಹಂಗೆ. ಹೋಗತ್ತ. ಪಾಪ ನಿಮಗೆ ತುಂಬ ಬೇಜಾರಾಯ್ತೇನ. ಬನ್ನಿ ಕೂಗಳ್ರಿ, ಕೂಗೊಂಡು ಸ್ವಲ್ಪ ಮಾತಾಡೋಣ ಕಷ್ಟ ಸುಖನ. ಅಯ್ಯೋ ಕಷ್ಟ ಸುಖ ಅಂತೆ, ಕಷ್ಟ ಸುಖ ನಮ್ದೆಲ್ಲ ಕಷ್ಟನೇ. ಸುಖ ಇನ್ನೆಲ್ಲಿ ಬಂತು? ಬರ್ರಿ. ನನ್ನ ಗಂಡ ಹಂಗೆ ಮಾಡಿದ್ದಕ್ಕೂ ಅದಕ್ಕೂ ಕಷ್ಟನೇ ತಾನೇ, ಇನ್ನೇನು. ನಿಮಗೆ ನೋಡಿರೆ ಹೆಣ್ಣು ಎಲ್ಲಿ ನೋಡಿರು ಹುಡುಗಿಯರೇ ಸಿಕ್ತಿಲ್ಲ. ಏನು ಮಾಡೋಕ್ಕಾಗ್ತೈತೆ? ಒಬ್ಬೊಬ್ರಿಗೆ ಒಂದೊಂಥರ. ಅಯ್ಯೋ ಏನು ಮಾಡೋಕ್ಕಾಗುತ್ತಮ್ಮ, ನಾವು ಹುಡುಕಿ ನಮಗೂ ಸಾಕಾಗಿ ಹೋಗೈತೆ. ನಿಮ್ಗೆ ಇಷ್ಟ ಇದ್ರೆ ಹೇಳ್ರಿ, ನಿಮ್ಮನ್ನೇ ಮದುವೆ ಆಗ್ತೀನಿ. ಏನು ಕುಮಾರ್ ನೀವು ಹೇಳ್ತಿರೋದು? ಅಯ್ಯೋ ನಾನು ಆಲೆ ಮದುವೆ ಆಗಿ ಡೈವರ್ಸ್ ಆಗೈತೆ. ನನ್ನಂಥವ್ರು ನೀವು ಮದುವೆ ಆಗ್ತೀರಾ? ಏನು ಬೇಡ, ಸುಮ್ಮನಿರಪ್ಪ. ಒಳ್ಳೆ ಹುಡುಗಿ ಎಲ್ಲ ನಾನು ನೋಡ್ಬಿಟ್ಟು ಮದುವೆ ಮಾಡಿರಿ, ಮದುವೆ ಆಗ್ರಿ. ಅಯ್ಯೋ ಈಗಿನ ಕಾಲದಾಗೆ ಎಲ್ಲಿ ಎಷ್ಟು ಕೇಳ್ತಾರೆ ಗೊತ್ತಾ? ಹೆಂಗ ನಿಮ್ಗೆ ಇಷ್ಟ ಇದ್ರೆ ಹೇಳ್ರಿ, ನಾನು ಮಾತಾಡ್ತೀನಿ. ಬೇಡಪ್ಪ, ಅತ್ತೆ ಮಾಮ ರಮೇಶ ಎಲ್ಲ ಏನು ಅನ್ಕೊಂತಾರೆ? ಹಿಂಗೆಲ್ಲ ಆದರೆ ಚೆನ್ನಾಗಿರಲ್ಲ, ಸುಮ್ಮನೆ ಇರು. ಬೇಡ ಕುಮಾರ್, ಹಿಂಗೆಲ್ಲ ಹೇಳ್ಬೇಡ್ರಿ. ಸುಮ್ಮನೆ ಯಾರ ಹತ್ರನೂ ಹೇಳ್ಬೇಡ್ರಿ, ನನ್ನ ಹತ್ರ ಹೇಳ್ದಂಗೆ. ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಯಾವಾಗ ಚಿಕ್ಕಮ್ಮಂಗೆ ಕೇಳೋಣ ಅನ್ಕೊಂಡಿದ್ದೆ. ನಾನು ಅದಕ್ಕೆ ಡೈರೆಕ್ಟಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಕಣ್ರಿ, ಮದುವೆ ಆಗ್ರಿ ಸುಮ್ಮನೆ. ನಮಗೂ ಎಲ್ಲೂ ಹುಡುಗಿಯರು ಸಿಗ್ತಿಲ್ಲ. ಅಯ್ಯೋ ಬಿಡಪ್ಪ, ಸುಮ್ಮನೆ ಯಾಕೆ? ನೀನು ಬೇರೆ ನೋಡೋಕೆ ಚೆನ್ನಾಗಿದ್ಯಾ? ಎಲ್ಲನೂ ನೋಡಿ ಮದುವೆ ಆಗು. ನನ್ನಂತ ಯಾಕೆ ಆಗ್ತೀಯಾ? ಸುಮ್ಮನೆ. ಅಯ್ಯೋ ಹೋಗ್ಲಿ ಬರ್ರಿ, ಇಲ್ಲಿ ಕುಕ್ಕ ಬರ್ರಿ, ಮಾತಾಡೋಣ. ನೀವು ತುಂಬ ಚೆನ್ನಾಗಿದ್ದೀರ ನೋಡೋಕ್ಕೆಲ್ಲನ. ಸುಮ್ಮನೆ ಇನ್ನೇನು ಮಾಡೋದಾಗುತ್ತೆ? ಎಲ್ಲೂ ಹುಡುಗಿಯರು ಸಿಗಲ್ಲ. ನಮಗೂ ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ರಮ್ಯಾ, ನಮ್ಮ ಹೆಸರು ಚೆನ್ನಾಗೈತೆ, ಕುಮಾರ್ ರಮ್ಯಾ ಅಂತ ಹೇಳ್ಬಿಟ್ಟು. ಮದುವೆ ಆದರೆ ಚೆನ್ನಾಗಿರ್ತೈತೆ, ಚೆನ್ನಾಗಿ ನೋಡ್ಕೊತೀನಿ. ನಮ್ಮ ಅಣ್ಣ ಮಾಡೋ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ ನಾನು. ಚೆನ್ನಾಗಿ ನೋಡ್ಕೊತೀನಿ ಕಣ್ರಿ, ಆಗ್ರಿ. ಯೋಚನೆ ಮಾಡ್ತೀನಿ ಕುಮಾರ್ ಅವರೇ. ಅತ್ತೇನು ಕೇಳ್ರಿ ಒಂದು ಮಾತಾ. ನನಗೇನೋ ಇಷ್ಟ ಐತೆ. ನಿಮ್ಮಮ್ಮ ಏನಂತಾರೆ, ಏನು ಕತೆನೋ? ಅದಕ್ಕೆ ನಾನು ಸುಮ್ಮನೆ ಹಿಂದೆ ಮುಂದೆ ನೋಡೋದು. ಸುಮ್ಮನೆ ನನ್ನ ಗಂಡ ಬೇರೆ ಹಿಂಗೆ ಮಾಡೋದ, ಡೈವರ್ಸ್ ಕೊಟ್ಟು. ಅಯ್ಯೋ ಏನು ಮಾಡೋಕ್ಕಾಗುತ್ತೆ? ನೋಡೋಣ ಹೇಳ್ರಿ, ಹೆಂಗಾಗ್ತೈತೆ ಹಂಗೆ. ಅಯ್ಯೋ ಇನ್ನೂ ಯಾಕೆ ಅವರೇ ಇವರೇ ಎಂಬುದು? ಕುಮಾರ ಅಂತ ಕರೀರಿ. ಅವರೇ ಇವರೇ ಅಂತ ಏನು ಅನ್ಬೇಡ. ನಾನು ನೋಡು ರಮ್ಯಾ ರಮ್ಯಾ ಅಂತೀನಿ, ನೀನು ಅದೇ ಥರನೇ ಆ ಥರನೇ ಕರಿ. ಹಾಗೆಲ್ಲ ಏನು ಕರಿಯೋಕ್ಕೆ ಹೋಗ್ಬೇಡ, ಅಷ್ಟೊಂದು ರೆಸ್ಪೆಕ್ಟ್ ಎಲ್ಲ ಕೊಟ್ಟು. ಆಯ್ತು ಹೇಳು ಕುಮಾರ್, ಹಂಗೆಲ್ಲ ಏನು ಕರಿಯಲ್ಲ. ಕುಮಾರ ಅಂತಲೇ ಕರಿತೀನಿ ಬಿಡು. ಇವರು ಇಷ್ಟತ್ರ ಕೂತ್ಕೊಂಡು ಎಷ್ಟು ಕ್ಲೋಸಾಗಿ ಮಾತಾಡ್ತಾ ಇದ್ದಾರೆ. ಏನಾದರೂ ಇವ್ರ ಮಧ್ಯೆ ಏನಾನ ಆಯ್ತಾ? ಏನು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಇವರು. ನಮ್ಮ ಮದ್ವೆಗಾನ ಸ್ವಲ್ಪ ಬೇಡವಾ? ಅವನಿಗಂತೂ ಮದುವೆ ಆಗಿಲ್ಲ ಇನ್ನನ. ಇವ್ರು ನೋಡಿ ಹೆಂಗೆ ನಗ್ನಗ್ತಾ ಹೆಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಏನೋ ಇರ್ಬೋದು. ಮೋಸ್ಟ್ಲಿ ಅವನೇನಾದರೂ ನಮ್ಮ ಅಣ್ಣ ಏನಾನ, ನಮ್ಮ ದೊಡ್ಡಮ್ಮನ ಮಗ ಏನಾನ ಇವ್ರು ನಮ್ಮ ಅದಕ್ಕೇನು ಇಷ್ಟಪಡ್ತಾವನ, ಏನೋ ಇರಬೇಕು. ನೋಡ ತಡಿ. ಕುಮಾರಣ್ಣ ಏನು ಮಾತಾಡ್ತಿದ್ರಿ ಇಬ್ರು? ಹಿಂಗೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ ನಗ್ನಗ್ತಾ. ಏನು ಹೇಳ್ರಿ, ಏನಾನ ಜೋಕ್ಸ್ ಇದ್ರೆ ನನಗೂ ಸ್ವಲ್ಪ ಹೇಳ್ರಿ, ನಾನು ನಗ್ತೀನಿ. ಅದಕ್ಕೆ ಏನು ಮಾತಾಡ್ತಿದ್ರು? ಅದಕ್ಕೆ ಬಾ ರಮೇಶ ಬಾ. ಏನು ಮಾತಾಡ್ತಿರ್ಲಿಲ್ಲ, ಹಿಂಗೆ ಮಾತಾಡ್ತಿದ್ವಿ. ಏನೋ ಕಷ್ಟ ಸುಖ ಇರ್ತಾವಲ್ಲಪ್ಪ, ಮಾತಾಡ್ತಾ ಇದ್ದೀವಿ ಅಷ್ಟೇ. ಇನ್ನೇನು ಮಾತಾಡೋಣ? ಅಯ್ಯೋ ಬೇಜಾರಾಗದಂತೆ. ನಾನು ಹೊರಗಡೆ ಹೋಗಿದ್ದೆ, ನೀನು ಮಾಮ ಯಾರೂ ಇರಲಿಲ್ಲ. ಅದಕ್ಕೆ ಅವನಿಗೂ ತುಂಬ ಬೇಜಾರಾಗದಂತೆ ಕುಮಾರ್ ಅವ್ರಿಗೆ. ಅದಕ್ಕೆ ನಾನು ಕೂತ್ಕೊಂಡು ಮಾತಾಡ್ತಿದ್ದೆ. ಇನ್ನೇನು ಮಾಡೋದು? ಪಾಪ ಬಂದರಿಗೆ ಬೇಜಾರು ಮಾಡಬಾರ್ದಲ್ಲ, ಅದಕ್ಕೆ ಕೂತ್ಕೊಂಡು ಮಾತಾಡ್ತಿದ್ವಿ. ಅಮ್ಮ ಎಲ್ಲೋಗೈತೆ? ಅದಕ್ಕೆ ಅಮ್ಮ ಕಾಮ್ತಾನೆ ಇಲ್ವಲ್ಲ? ಇಲ್ಲೇ ಹೊರಗಡೆ ಹೋಗೈತಪ್ಪ. ಅವ್ರು ಯಾರ ಮಂತಕ್ಕೆ ಹೋಗೈತೆ, ಬತ್ತೈತೆ ಹೇಳು. ಹೌದೇನು? ಹೋಗ್ಲಿ ಬಿಡತ್ತ, ಹೋಗಿ ಬರಲಿ. ಏನು ಸರಿನದಕ್ಕೆ ನಾನು ಹೋಗ್ತೀನಿ. ನಾನು ಒಳಗಡೆ ರೂಮಗೆ ಹೋಗಿ ಸ್ವಲ್ಪ ಹೊತ್ತು ಮಲಿಕಂತೀನಿ. ನನಗೆ ಯಾಕೋ ಸುಸ್ತಾಗೈತೆ, ಒಳಗಡೆ ಹೋಗ್ತೀನಿ ನಾನು. ಸರಿ ಮಾತಾಡ್ರಿ. ಕುಮಾರ್ ಏನಾದರೂ ಅವನು ರಮೇಶ ಏನಾದರೂ ತಪ್ಪು ತಿಳ್ಕೊಂಡು ಏನು ಕತೆನೋ ಸುಮ್ಮನೆ ಅನುಮಾನ ಪಟ್ಟವನೇ ಅನ್ಸುತ್ತೆ ನನಗೇನಪ್ಪ. ಅಯ್ಯೋ ಹಂಗೇನಿರಲ್ಲ ಹೇಳಿ ರಮ್ಯಾ, ನೀನು ಯಾಕೆ ಯೋಚನೆ ಮಾಡ್ತೀಯಾ? ಹಂಗೇನೋ ಅವನೇನು ತಪ್ಪು ತಿಳ್ಕೊಂಬಲ್ಲಿ ಹೇಳು. ಅಯ್ಯೋ ಏನೋ ಬೇಜಾರಾಗೈತೆ ಅಂತ ಕುತ್ಕೊಂಡು ಮಾತಾಡ್ತಾ ಅವ್ರು ಅನ್ಕೊಂಡಿರ್ತಾನೆ ಅಷ್ಟೇ. ಅವನೇನು ಹಂಗೆಲ್ಲ ತಿಳ್ಕೊಂಬಲ್ಲ, ನೀನು ಅಷ್ಟೇ ಹಂಗೆ ತಿಳ್ಕೊಂತೀಯೋ ಏನಮ್ಮ. ಹೋಗ್ಲಿ ಬಿಡತ್ತ, ಇನ್ನೇನು ಮಾಡೋಕ್ಕಾಗುತ್ತೆ? ಇದು ಚಿಕ್ಕಮ್ಮ ಬರಲಿಲ್ವೇನು? ಚಿಕ್ಕಮ್ಮ ಬರಲಿಲ್ವೇ? ಅವ್ರು ಯಾರೋ ಮನೆಗೆ, ಲಕ್ಷ್ಮಕ್ಕವ್ರ ಮನೆಗೆ ಕೇಳ್ಕೊಬತ್ತೀನಿ ಎಣ್ಣ ಅಂತ ಹೋಗಿದ್ದಪ್ಪ, ಇನ್ನೂ ಬಂದಿಲ್ಲ. ಅಯ್ಯೋ ಇನ್ನು ಯಾವಾಗ ಗೊತ್ತಾಯ್ತು ಹೆಂಗೆ ಕತೆನೋ ಹೇಳತ್ತ. ಅವರು ಒಪ್ತಾರೋ ಹೆಂಗೋ, ನನಗಂತೂ ಅದೂ ಗೊತ್ತಿಲ್ಲ. ನೋಡೋಣ ಬಿಡು, ಹೆಂಗಾಗುತ್ತೋ ಹಂಗೆ. ನನಗೇನ ಒಪ್ಪಿರೋ ಅಂತ ಒಂದು ಕಡೆ, ಒಪ್ಲಿರು ಹೆಂಗೋ ಏನೋ ಒಂದು ಆಗುತ್ತೆ. ಒಪ್ಪಿರು ಮದುವೆ ಆಗೋದು, ಒಪ್ಲಿದ್ರೆ ಹೆಂಗ ನಿನ್ನೆ ಕೇಳಿ ಚಿಕ್ಕಮ್ಮನ ಹತ್ರ ಮಾತಾಡ್ಬಿಟ್ಟು ನಿನ್ನೆ ಮದುವೆ ಆಗ್ತೀನಿ ಅಂತ ಕೇಳ್ಕೊತೀನಿ ಅಷ್ಟೇ. ನೋಡು ನಿನ್ಗೆ ಹೆಂಗೈತೆ ನೋಡಿ ಇವಾಗ. ಆ ಹುಡುಗಿ ಒಪ್ಪಿದೆ, ಹೆಂಗ ಅವಳು ಮದುವೆ ಆಗ್ತೀಯಾ ಇಲ್ಲ ನನಗೆ ಕೈ ಕೊಡ್ತೀಯಾ? ನೋಡಿ ಹೆಂಗೆ ಹೇಳ್ತಾ ಇದೆಯಾ. ಓ ಮೂರು ಕಲ್ಲು ಎಸಿತೀನಿ, ಆದರೆ ಒಂದನ ಬೀಳಿ ಎಂಬ ಲೆಕ್ಕದಾಗ ಇದೆಯಾ ನೀನು. ಈ ಗಂಡಸ್ರೇ ಇಷ್ಟು ತಗೊಳ್ರಿ, ಏನೂ ಮಾಡೋಕ್ಕಾಗಲ್ಲ. ಹಂಗೇನಿಲ್ಲ, ಕೇಳ್ಕೊಬರಕ್ಕೆ ಹೋಗೈತಲ್ಲ, ನನಗೇನೋ ಅವ್ರೇನು ಒಪ್ಪಲ್ಲ ಅನ್ಸ್ಕೊಂಡಿದ್ದೀನಿ.
ಅದು ಏನು ಆಮೇಲೆ ನೋಡಿ ಅವ್ರು ಒಪ್ಪಿರೂ ನೋಡೋದು ಹೆಂಗಾಗುತ್ತೋ ಏನೋ. ಅವಾಗ ನನಗೇನು ಇಷ್ಟ ಇಲ್ಲ ಅಂತ ಹೇಳ್ತೀನಿ, ಹೋಗಲಿ ಬಿಡು. ಈಗ ಕರೆಕ್ಟಾಗಿ ಹೇಳಿ, ನಿಂಗೆ ಇಷ್ಟ ಇದ್ದರೆ ನಾನು ಮದುವೆ ಆಗ್ತೀನಿ ಕೇಳಿ. ಅದೇ ನಿಮ್ಮ ಅಮ್ಮರೆಲ್ಲ ಇಷ್ಟಪಟ್ಟರೆ ನಂದೇನಿಲ್ಲಪ್ಪ, ನಾನು ಮದುವೆ ಆಗ್ತೀನಿ. ಇನ್ನೇನು ಮಾಡೋದು, ಒಬ್ಬಳೇ ಇದ್ದು ನನಗೂ ಬೇಜಾರಾಗಿ ಹೋಗ್ಬಿಟ್ಟೈತೆ. ಒಪ್ಕೊಂಡ್ರೆ ಇನ್ನೇನು ಆಗನಿ ಬಿಡು, ಇನ್ನೇನು ಮಾಡೋದು. ನಮ್ಮದು ಒಂದು ಸಂಸಾರ ಅಂಬಂಗೆ ಆಗ್ತೈತತ್ತ. ನೋಡಿ ಫ್ರೆಂಡ್ಸ್, ಕುಮಾರ ನಾನು ತುಂಬ ಇಷ್ಟಪಡ್ತಾ ಇದ್ದಾನೆ. ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ಎಲ್ಲರನ್ನೂ ಒಪ್ಪಿಸ್ತೀನಿ ಅಂತ. ನಾನು ಅದಕ್ಕೆ ಹ್ಞೂ ಅಂತ ಹೇಳಿದ್ದೀನಿ. ಇನ್ನೇನು ಮಾಡೋದು, ಒಂಟಿ ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾಕೆ ನನ್ನ ಗಂಡನೂ ಡೈವರ್ಸ್ ಕೊಟ್ಟ, ಇನ್ನೇನು ಮಾಡೋದು. ಇವನು ನನ್ನ ಮದುವೆ ಆದ್ರತ್ತ ಎಲ್ಲೋ ಖುಷಿಯಾಗಿರಾನಿ ಅಂದ್ಕೊಂಡಿದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.